ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ದೂರನ್ನ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರ್ದಾಗಿತ್ತು. ರಿಪಬ್ಲಿಕರಣಕ್ಕೆ ದೂರುದಾರ ಸೈಯದ್ ಅಬ್ಬಾಸ್ ಅವರ ಪ್ರತಿಕ್ರಿಯೆ. ಸ್ವಾಮೀಜಿ ಈ ತರ ಹೇಳಿಕೆ ಕೊಟ್ಟಿರುವಂತದ್ದು ಸರಿಯಲ್ಲ, ನಮ್ಮ ಮನಸ್ಸಿಗೆ ನೋವಾಗಿದೆ. ಸ್ವಾಮೀಜಿ ಅವರು ದೊಡ್ಡವರು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು. ಈ ಹೇಳಿಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ನಾನು ದೂರನ್ನ ಕೊಟ್ಟಿದ್ದೆ ಅಂತ ಸೈಯದ್ ಅಬ್ಬಾಸ್ ದೂರುದಾರರು ರಿಪಬ್ಲಿಕರಣಕ್ಕೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿ ದೊಡ್ಡವರು, ಅವರು ಅಂತ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ಹೇಳಿಕೆ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ FIR ಆಗಿದೆ, ಪೊಲೀಸರು ತಮ್ಮ ಕೆಲಸ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾರವರು. ಅರೆಸ್ಟ್ ಮಾಡೋದಾದ್ರೆ ಮಾಡ್ತಾರೆ, ಇಲ್ಲ ತನಿಖೆಗೆ ಒಳಪಡಿಸೋದಾದ್ರೆ ತನಿಖೆಗೆ ಒಳಪಡಿಸ್ತಾರೆ. ಪೊಲೀಸರು ಅವರ ಡ್ಯೂಟಿ ಅವರು ಮಾಡ್ತಾರೆ. ಸದ್ಯಕ್ಕೆ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೊಟ್ಟಿದ್ದೀನಿ, FIR ಆಗಿದೆ. ಅರೆಸ್ಟ್ ಮಾಡೋದು ಬಿಡೋದು ವಿಚಾರಣೆ ಅದು ಪೊಲೀಸ್ ಅವರ ಡ್ಯೂಟಿ ಅಂತ ದೂರುದಾರ ಸೈಯದ್ ಅಬ್ಬಾಸ್ ಅವರು ಹೇಳ್ತಿದ್ದಾರೆ. ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ದೂರನ್ನ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರ್ದಾಗಿತ್ತು. ರಿಪಬ್ಲಿಕರಣಕ್ಕೆ ದೂರುದಾರ ಸೈಯದ್ ಅಬ್ಬಾಸ್ ಅವರ ಪ್ರತಿಕ್ರಿಯೆ. ಸ್ವಾಮೀಜಿ ಈ ತರ ಹೇಳಿಕೆ ಕೊಟ್ಟಿರುವಂತದ್ದು ಸರಿಯಲ್ಲ, ನಮ್ಮ ಮನಸ್ಸಿಗೆ ನೋವಾಗಿದೆ. ಸ್ವಾಮೀಜಿ ಅವರು ದೊಡ್ಡವರು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು. ಈ ಹೇಳಿಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ನಾನು ದೂರನ್ನ ಕೊಟ್ಟಿದ್ದೆ ಅಂತ ಸೈಯದ್ ಅಬ್ಬಾಸ್ ದೂರುದಾರರು ರಿಪಬ್ಲಿಕರಣಕ್ಕೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿ ದೊಡ್ಡವರು, ಅವರು ಅಂತ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ಹೇಳಿಕೆ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ FIR ಆಗಿದೆ, ಪೊಲೀಸರು ತಮ್ಮ ಕೆಲಸ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾರವರು. ಅರೆಸ್ಟ್ ಮಾಡೋದಾದ್ರೆ ಮಾಡ್ತಾರೆ, ಇಲ್ಲ ತನಿಖೆಗೆ ಒಳಪಡಿಸೋದಾದ್ರೆ ತನಿಖೆಗೆ ಒಳಪಡಿಸ್ತಾರೆ. ಪೊಲೀಸರು ಅವರ ಡ್ಯೂಟಿ ಅವರು ಮಾಡ್ತಾರೆ. ಸದ್ಯಕ್ಕೆ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೊಟ್ಟಿದ್ದೀನಿ, FIR ಆಗಿದೆ. ಅರೆಸ್ಟ್ ಮಾಡೋದು ಬಿಡೋದು ವಿಚಾರಣೆ ಅದು ಪೊಲೀಸ್ ಅವರ ಡ್ಯೂಟಿ ಅಂತ ದೂರುದಾರ ಸೈಯದ್ ಅಬ್ಬಾಸ್ ಅವರು ಹೇಳ್ತಿದ್ದಾರೆ. ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ದೂರನ್ನ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರ್ದಾಗಿತ್ತು. ರಿಪಬ್ಲಿಕರಣಕ್ಕೆ ದೂರುದಾರ ಸೈಯದ್ ಅಬ್ಬಾಸ್ ಅವರ ಪ್ರತಿಕ್ರಿಯೆ. ಸ್ವಾಮೀಜಿ ಈ ತರ ಹೇಳಿಕೆ ಕೊಟ್ಟಿರುವಂತದ್ದು ಸರಿಯಲ್ಲ, ನಮ್ಮ ಮನಸ್ಸಿಗೆ ನೋವಾಗಿದೆ. ಸ್ವಾಮೀಜಿ ಅವರು ದೊಡ್ಡವರು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು. ಈ ಹೇಳಿಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ನಾನು ದೂರನ್ನ ಕೊಟ್ಟಿದ್ದೆ ಅಂತ ಸೈಯದ್ ಅಬ್ಬಾಸ್ ದೂರುದಾರರು ರಿಪಬ್ಲಿಕರಣಕ್ಕೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿ ದೊಡ್ಡವರು, ಅವರು ಅಂತ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ಹೇಳಿಕೆ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ FIR ಆಗಿದೆ, ಪೊಲೀಸರು ತಮ್ಮ ಕೆಲಸ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾರವರು. ಅರೆಸ್ಟ್ ಮಾಡೋದಾದ್ರೆ ಮಾಡ್ತಾರೆ, ಇಲ್ಲ ತನಿಖೆಗೆ ಒಳಪಡಿಸೋದಾದ್ರೆ ತನಿಖೆಗೆ ಒಳಪಡಿಸ್ತಾರೆ. ಪೊಲೀಸರು ಅವರ ಡ್ಯೂಟಿ ಅವರು ಮಾಡ್ತಾರೆ. ಸದ್ಯಕ್ಕೆ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೊಟ್ಟಿದ್ದೀನಿ, FIR ಆಗಿದೆ. ಅರೆಸ್ಟ್ ಮಾಡೋದು ಬಿಡೋದು ವಿಚಾರಣೆ ಅದು ಪೊಲೀಸ್ ಅವರ ಡ್ಯೂಟಿ ಅಂತ ದೂರುದಾರ ಸೈಯದ್ ಅಬ್ಬಾಸ್ ಅವರು ಹೇಳ್ತಿದ್ದಾರೆ. ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ದೂರನ್ನ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರ್ದಾಗಿತ್ತು. ರಿಪಬ್ಲಿಕರಣಕ್ಕೆ ದೂರುದಾರ ಸೈಯದ್ ಅಬ್ಬಾಸ್ ಅವರ ಪ್ರತಿಕ್ರಿಯೆ. ಸ್ವಾಮೀಜಿ ಈ ತರ ಹೇಳಿಕೆ ಕೊಟ್ಟಿರುವಂತದ್ದು ಸರಿಯಲ್ಲ, ನಮ್ಮ ಮನಸ್ಸಿಗೆ ನೋವಾಗಿದೆ. ಸ್ವಾಮೀಜಿ ಅವರು ದೊಡ್ಡವರು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು. ಈ ಹೇಳಿಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ನಾನು ದೂರನ್ನ ಕೊಟ್ಟಿದ್ದೆ ಅಂತ ಸೈಯದ್ ಅಬ್ಬಾಸ್ ದೂರುದಾರರು ರಿಪಬ್ಲಿಕರಣಕ್ಕೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿ ದೊಡ್ಡವರು, ಅವರು ಅಂತ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ಹೇಳಿಕೆ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ FIR ಆಗಿದೆ, ಪೊಲೀಸರು ತಮ್ಮ ಕೆಲಸ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾರವರು. ಅರೆಸ್ಟ್ ಮಾಡೋದಾದ್ರೆ ಮಾಡ್ತಾರೆ, ಇಲ್ಲ ತನಿಖೆಗೆ ಒಳಪಡಿಸೋದಾದ್ರೆ ತನಿಖೆಗೆ ಒಳಪಡಿಸ್ತಾರೆ. ಪೊಲೀಸರು ಅವರ ಡ್ಯೂಟಿ ಅವರು ಮಾಡ್ತಾರೆ. ಸದ್ಯಕ್ಕೆ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೊಟ್ಟಿದ್ದೀನಿ, FIR ಆಗಿದೆ. ಅರೆಸ್ಟ್ ಮಾಡೋದು ಬಿಡೋದು ವಿಚಾರಣೆ ಅದು ಪೊಲೀಸ್ ಅವರ ಡ್ಯೂಟಿ ಅಂತ ದೂರುದಾರ ಸೈಯದ್ ಅಬ್ಬಾಸ್ ಅವರು ಹೇಳ್ತಿದ್ದಾರೆ. ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ದೂರನ್ನ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರ್ದಾಗಿತ್ತು. ರಿಪಬ್ಲಿಕರಣಕ್ಕೆ ದೂರುದಾರ ಸೈಯದ್ ಅಬ್ಬಾಸ್ ಅವರ ಪ್ರತಿಕ್ರಿಯೆ. ಸ್ವಾಮೀಜಿ ಈ ತರ ಹೇಳಿಕೆ ಕೊಟ್ಟಿರುವಂತದ್ದು
ಸರಿಯಲ್ಲ, ನಮ್ಮ ಮನಸ್ಸಿಗೆ ನೋವಾಗಿದೆ, ಸ್ವಾಮೀಜಿಯವರು ದೊಡ್ಡವರು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು, ಈ ಹೇಳಿಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ನಾನು ದೂರನ್ನ ಕೊಟ್ಟಿದ್ದೆ ಅಂತ ಸೈಯದ್ ಅಬ್ಬಾಸ್ ದೂರುದಾರರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿ ದೊಡ್ಡವರು, ಅವರು ಅಂಥ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ಹೇಳಿಕೆ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ FIR ಆಗಿದೆ, ಪೊಲೀಸರು ತಮ್ಮ ಕೆಲಸ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾರವರು. ಅರೆಸ್ಟ್ ಮಾಡೋದಾದ್ರೆ ಮಾಡ್ತಾರೆ, ಇಲ್ಲ ತನಿಖೆಗೆ ಒಳಪಡಿಸೋದಾದ್ರೆ ತನಿಖೆಗೆ ಒಳಪಡಿಸ್ತಾರೆ. ಪೊಲೀಸರು ಅವರ ಡ್ಯೂಟಿ ಅವರು ಮಾಡ್ತಾರೆ. ಸದ್ಯಕ್ಕೆ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೊಟ್ಟಿದ್ದೀನಿ, FIR ಆಗಿದೆ, ಅರೆಸ್ಟ್ ಮಾಡೋದು ಬಿಡೋದು ವಿಚಾರಣೆ ಅದು ಪೊಲೀಸ್ ಅವರ ಡ್ಯೂಟಿ ಅಂತ ದೂರುದಾರ ಸೈಯದ್ ಅಬ್ಬಾಸ್ ಅವರು ಹೇಳ್ತಿದ್ದಾರೆ. ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ದೂರನ್ನ ಕೊಟ್ಟಿದ್ದೀವಿ, ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರ್ದಾಗಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಸೈಯದ್ ಅಬ್ಬಾಸ್ ಅವರ ಪ್ರತಿಕ್ರಿಯೆ. ಸ್ವಾಮೀಜಿ ಈ ತರ ಹೇಳಿಕೆ ಕೊಟ್ಟಿರುವಂತದ್ದು ಸರಿಯಲ್ಲ, ನಮ್ಮ ಮನಸ್ಸಿಗೆ ನೋವಾಗಿದೆ, ಸ್ವಾಮೀಜಿಯವರು ದೊಡ್ಡವರು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು, ಈ ಹೇಳಿಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ನಾನು ದೂರನ್ನ ಕೊಟ್ಟಿದ್ದೆ ಅಂತ ಸೈಯದ್ ಅಬ್ಬಾಸ್ ದೂರುದಾರರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿ ದೊಡ್ಡವರು, ಅವರು ಅಂಥ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ಹೇಳಿಕೆ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ FIR ಆಗಿದೆ, ಪೊಲೀಸರು ತಮ್ಮ ಕೆಲಸ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾರವರು. ಅರೆಸ್ಟ್ ಮಾಡೋದಾದ್ರೆ ಮಾಡ್ತಾರೆ, ಇಲ್ಲ ತನಿಖೆಗೆ ಒಳಪಡಿಸೋದಾದ್ರೆ ತನಿಖೆಗೆ ಒಳಪಡಿಸ್ತಾರೆ. ಪೊಲೀಸರು ಅವರ ಡ್ಯೂಟಿ ಅವರು ಮಾಡ್ತಾರೆ. ಸದ್ಯಕ್ಕೆ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೊಟ್ಟಿದ್ದೀನಿ, FIR ಆಗಿದೆ, ಅರೆಸ್ಟ್ ಮಾಡೋದು ಬಿಡೋದು ವಿಚಾರಣೆ ಅದು ಪೊಲೀಸ್ ಅವರ ಡ್ಯೂಟಿ ಅಂತ ದೂರುದಾರ ಸೈಯದ್ ಅಬ್ಬಾಸ್ ಅವರು ಹೇಳ್ತಿದ್ದಾರೆ. ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ದೂರನ್ನ ಕೊಟ್ಟಿದ್ದೀವಿ, ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರ್ದಾಗಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಸೈಯದ್ ಅಬ್ಬಾಸ್ ಅವರ ಪ್ರತಿಕ್ರಿಯೆ. ಸ್ವಾಮೀಜಿ ಈ ತರ ಹೇಳಿಕೆ ಕೊಟ್ಟಿರುವಂತದ್ದು ಸರಿಯಲ್ಲ, ನಮ್ಮ ಮನಸ್ಸಿಗೆ ನೋವಾಗಿದೆ, ಸ್ವಾಮೀಜಿಯವರು ದೊಡ್ಡವರು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು, ಈ ಹೇಳಿಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ನಾನು ದೂರನ್ನ ಕೊಟ್ಟಿದ್ದೆ ಅಂತ ಸೈಯದ್ ಅಬ್ಬಾಸ್ ದೂರುದಾರರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿ ದೊಡ್ಡವರು, ಅವರು ಅಂಥ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ಹೇಳಿಕೆ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ FIR ಆಗಿದೆ, ಪೊಲೀಸರು ತಮ್ಮ ಕೆಲಸ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾರವರು. ಅರೆಸ್ಟ್ ಮಾಡೋದಾದ್ರೆ ಮಾಡ್ತಾರೆ, ಇಲ್ಲ ತನಿಖೆಗೆ ಒಳಪಡಿಸೋದಾದ್ರೆ ತನಿಖೆಗೆ ಒಳಪಡಿಸ್ತಾರೆ. ಪೊಲೀಸರು ಅವರ ಡ್ಯೂಟಿ ಅವರು ಮಾಡ್ತಾರೆ. ಸದ್ಯಕ್ಕೆ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೊಟ್ಟಿದ್ದೀನಿ, FIR ಆಗಿದೆ, ಅರೆಸ್ಟ್ ಮಾಡೋದು ಬಿಡೋದು ವಿಚಾರಣೆ ಅದು ಪೊಲೀಸ್ ಅವರ ಡ್ಯೂಟಿ ಅಂತ ದೂರುದಾರ ಸೈಯದ್ ಅಬ್ಬಾಸ್ ಅವರು ಹೇಳ್ತಿದ್ದಾರೆ. ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ದೂರನ್ನ ಕೊಟ್ಟಿದ್ದೀವಿ, ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರ್ದಾಗಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಸೈಯದ್ ಅಬ್ಬಾಸ್ ಅವರ ಪ್ರತಿಕ್ರಿಯೆ. ಸ್ವಾಮೀಜಿ ಈ ತರ ಹೇಳಿಕೆ ಕೊಟ್ಟಿರುವಂತದ್ದು ಸರಿಯಲ್ಲ, ನಮ್ಮ ಮನಸ್ಸಿಗೆ ನೋವಾಗಿದೆ, ಸ್ವಾಮೀಜಿಯವರು ದೊಡ್ಡವರು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು, ಈ ಹೇಳಿಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ನಾನು ದೂರನ್ನ ಕೊಟ್ಟಿದ್ದೆ ಅಂತ ಸೈಯದ್ ಅಬ್ಬಾಸ್ ದೂರುದಾರರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿ ದೊಡ್ಡವರು, ಅವರು ಅಂಥ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ಹೇಳಿಕೆ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ FIR ಆಗಿದೆ, ಪೊಲೀಸರು ತಮ್ಮ ಕೆಲಸ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾರವರು. ಅರೆಸ್ಟ್ ಮಾಡೋದಾದ್ರೆ ಮಾಡ್ತಾರೆ, ಇಲ್ಲ ತನಿಖೆಗೆ ಒಳಪಡಿಸೋದಾದ್ರೆ ತನಿಖೆಗೆ ಒಳಪಡಿಸ್ತಾರೆ. ಪೊಲೀಸರು ಅವರ ಡ್ಯೂಟಿ ಅವರು ಮಾಡ್ತಾರೆ. ಸದ್ಯಕ್ಕೆ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೊಟ್ಟಿದ್ದೀನಿ, FIR ಆಗಿದೆ, ಅರೆಸ್ಟ್ ಮಾಡೋದು ಬಿಡೋದು ವಿಚಾರಣೆ ಅದು ಪೊಲೀಸ್ ಅವರ ಡ್ಯೂಟಿ ಅಂತ ದೂರುದಾರ ಸೈಯದ್ ಅಬ್ಬಾಸ್ ಅವರು ಹೇಳ್ತಿದ್ದಾರೆ. ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ದೂರನ್ನ ಕೊಟ್ಟಿದ್ದೀವಿ, ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರ್ದಾಗಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಸೈಯದ್ ಅಬ್ಬಾಸ್ ಅವರ ಪ್ರತಿಕ್ರಿಯೆ. ಸ್ವಾಮೀಜಿ ಈ ತರ ಹೇಳಿಕೆ ಕೊಟ್ಟಿರುವಂತದ್ದು ಸರಿಯಲ್ಲ, ನಮ್ಮ ಮನಸ್ಸಿಗೆ ನೋವಾಗಿದೆ, ಸ್ವಾಮೀಜಿಯವರು ದೊಡ್ಡವರು, ಈ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು, ಈ ಹೇಳಿಕೆಯಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ನಾನು ದೂರನ್ನ ಕೊಟ್ಟಿದ್ದೆ ಅಂತ ಸೈಯದ್ ಅಬ್ಬಾಸ್ ದೂರುದಾರರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಸ್ವಾಮೀಜಿ ದೊಡ್ಡವರು, ಅವರು ಅಂಥ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ಹೇಳಿಕೆ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಈಗ FIR ಆಗಿದೆ, ಪೊಲೀಸರು ತಮ್ಮ ಕೆಲಸ ಏನು ಮಾಡಬೇಕು ಆ ಕೆಲಸವನ್ನ ಮಾಡ್ತಾರವರು. ಅರೆಸ್ಟ್ ಮಾಡೋದಾದ್ರೆ ಮಾಡ್ತಾರೆ, ಇಲ್ಲ ತನಿಖೆಗೆ ಒಳಪಡಿಸೋದಾದ್ರೆ ತನಿಖೆಗೆ ಒಳಪಡಿಸ್ತಾರೆ. ಪೊಲೀಸರು ಅವರ ಡ್ಯೂಟಿ ಅವರು ಮಾಡ್ತಾರೆ. ಸದ್ಯಕ್ಕೆ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೊಟ್ಟಿದ್ದೀನಿ, FIR ಆಗಿದೆ. ಅರೆಸ್ಟ್ ಮಾಡೋದು ಬಿಡೋದು ವಿಚಾರಣೆ ಅದು ಪೊಲೀಸ್ ಅವರ ಡ್ಯೂಟಿ ಅಂತ ದೂರುದಾರ ಸೈಯದ್ ಅಬ್ಬಾಸ್ ಅವರು ಹೇಳ್ತಿದ್ದಾರೆ. ನಮ್ಮ ಮನಸ್ಸಿಗೆ ನೋವಾಗಿದೆ, ಆ ಕಾರಣದಿಂದ ದೂರನ್ನ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಸ್ವಾಮೀಜಿ ಹೇಳಬಾರ್ದಾಗಿತ್ತು.